ತೊಗರಿ ಬೆಳೆ ಬಂದಿದೆ. ಇಲ್ಲಿವರೆಗೆ 14-15 ಸಾವಿರ ಪರ್ ಕ್ವಿಂಟಲ್. ಈಗ 8,500 ಆಗಿದೆ. 6,000 ಡಿಫರೆನ್ಸ್ ಅಂದ್ರ ರೈತ ಹೆಂಗ್ ಉದ್ದಾರ ಆಗ್ತಾನ? ಅನುಕೂಲತೆ ಜಾಸ್ತಿ ಮಾಡಿಲ್ಲ ನರೇಂದ್ರ ಮೋದಿ ಅವರು. ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಯ್ಕೆ ಆದ್ರೆ ಒಳ್ಳೆ ಆಡಳಿತ ಸಿಗುವುದು ಈ ಭಾರತ ದೇಶಕ್ಕೆ. ಇನ್ನು ತನಕ ಬಿಜೆಪಿ ಏನು ಸರ್ವಿಸ್ ಸಿಗ್ಲಿಲ್ಲ. ಸಿಕ್ಕಿದ್ರೆ ನಾವು ಆಬ್ವಿಯಸ್ಲಿ ಬಿಜೆಪಿ ಸಪೋರ್ಟ್ ಗೆ ಹೋಗ್ತಾ ಇದ್ವಿ. ಕೊರೋನಾ ಟೈಮ್ ನಲ್ಲಿ ಕಾಂಗ್ರೆಸ್ ಸೈಡ್ ಇಂದಾನೆ ಎಲ್ಲರಿಗೆ ಗ್ಯಾಸ್ ಸಿಲಿಂಡರ್ಸ್ ಕೊಟ್ಟಿರೋದು. ಯೂತ್ ಗೆ ಎಂಪ್ಲಾಯ್ಮೆಂಟ್ ಸಿಗಬೇಕು. ಬಿಕಾಸ್ ಯೂತ್ ಇಸ್ ದ ಕಮಿಂಗ್ ಫ್ಯೂಚರ್ ಆಫ್ ಅವರ್ ನೇಷನ್. ಎಲ್ಲಾ ಡೆವಲಪ್ಮೆಂಟ್ ಆಗ್ತಾವ, ಸ್ವಲ್ಪ ಹಂತವಾಗಿ ಆಗ್ತಾವ. ಮಕ್ಕಳು ಆಟಗಳೇನ ಮಲಿ ಕುಡಿಯಂಗಿಲ್ಲ. ಯಾವ ಸ್ವಲ್ಪ ಹಂತವಾಗಿ ಕೊಟ್ಟಂತ ಹೋಗ್ತಾರೆ. ಎಜುಕೇಶನ್, ಹೆಲ್ತ್ ಅಂಡ್ ಎಂಪ್ಲಾಯ್ಮೆಂಟ್ ಇದು ಮೋರ್ ಇದ್ರೆ ಇಂಡಿಯಾ ವಿಲ್ ಬಿ ಡೆವಲಪ್ಡ್ ಕಂಟ್ರಿ ಇನ್ ಕಮಿಂಗ್ 5 years. ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಯಾರ ಎತ್ತಿಗಳೆಲ್ಲ ನಮ್ಮನ್ನ ಕೂಸಂದ್ರೆ ಇನ್ನೊಬ್ರು ನೀನ್ ಎತ್ತಿಗಿಂತ ನಿನ್ ಜೊತೆಗೆ ಹೋಗ್ಬಿಡೋದು. ಇಂದಿರಾ ಗಾಂಧಿ ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟಲ್ಸ್ ಐ ಕ್ಯಾನ್ ಸಿ. ಬಟ್ ವಿಕ್ಟೋರಿಯಾ ಹಾಸ್ಪಿಟಲ್ ನಲ್ಲಿ ಇನ್ನೂ ತನಕ ಎಷ್ಟೊಂದು ಕೇಸಸ್ ನಡೀತಾರೆ. ಸರಿಯಾಗಿ ಫ್ಯಾನ್ಸ್ ಇಲ್ಲ, ಸರಿಯಾಗಿ ನೀರು ಬರಲ್ಲ. ವೀಕ್ಷಕರೇ, ನಾವೀಗ ನೃಪತುಂಗ ಸೈನ್ಸ್ ಕಾಲೇಜ್ನಲ್ಲಿದ್ದೀವಿ. ಬೆಂಗಳೂರಿನ ನೃಪತುಂಗ ಸೈನ್ಸ್ ಕಾಲೇಜ್. ಇಲ್ಲಿನ ವಿದ್ಯಾರ್ಥಿಗಳನ್ನ ಕೇಳೋಣ ತಮ್ಮ ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತ. ನಮಸ್ತೆ, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು? ಮೋಸ್ಟ್ಲಿ ಲೈಕ್ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ. ಯಾಕೆ ರಾಹುಲ್ ಗಾಂಧಿ ಅವರು ಆಗಬೇಕು ಅಂತೀರಾ? ರಾಹುಲ್ ಗಾಂಧಿ ಅವರು ಮೊದಲಿಂದ ಅದು ಬಿಕಾಸ್ ಲೈಕ್ ಒಂದು ಫ್ಯಾಮ್ಲಿ ಇದ್ದರೆ, ಒಂದು ಫ್ಯಾಮ್ಲಿದು ಲೈಕ್ ಏನೋ ಇರಲಿ, ಬಿಸ್ನೆಸ್ ಇರಲಿ, ಒಂದೇನೋ ಇರಲಿ, ಕಂಟಿನ್ಯೂಷನ್ ಬರುತ್ತೆ. ಸೊ ಅವರು ಫ್ಯಾಮಿಲಿ ಮೆಂಬರ್ಸ್ ಲೈಕ್ ಇಂದಿರಾ ಗಾಂಧಿ ಇರ್ಬೋದು, ಯಾರೋ ಇರ್ಬೋದು, ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸೊ ಈವನ್ ಈಸ್ ದ ಒನ್. ಅವರು ಮತ್ತು ರಾಹುಲ್ ಗಾಂಧಿ ಒಂದು ಭಾರತ್ ಜೋಡೋ ಯಾತ್ರಾ ಮಾಡಿಸಿ ಎಲ್ಲ ಅಂದರೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ. ಓಕೆ, ಎಂಪ್ಲಾಯ್ಮೆಂಟ್ಗೋಸ್ಕರ ಕಾಶ್ಮೀರಿಂದ ಕನ್ಯಾಕುಮಾರಿ ತನಕ ನಡ್ಕೊಂಡು ಹೋಗಿದ್ದಾರೆ. ಸೊ ಎಲ್ಲ ಅಂದರೆ ದೊಡ್ಡವರಿಲ್ಲ ಚಿಕ್ಕವರಲ್ಲ, ಯಾರಿಗೆ ಒಂದೇ ಇದು ನೋಡ್ತಾರೆ. ಸೊ ಆಲ್ ಆರ್ ಒನ್ ಅಂತ ನೋಡ್ತಾರೆ. ಮತ್ತು ಅವ್ರು ರೆಸ್ಪೆಕ್ಟ್ ಕೊಡೋದು ರೀತಿ, ಜನರಿಗೆ ಮಾತಾಡೋದು ರೀತಿ, ಅವರು ಅಂದರೆ ಮಾಡಿರೋದು ಸೋಷಲ್ ಸರ್ವಿಸಸ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಲಾಕ್ಡೌನ್ ಕರೋನಾ ಟೈಮ್ನಲ್ಲಿ ಕಾಂಗ್ರೆಸ್ ಸೈಡಿಂದನೇ ಒಂದು ಇದು ಏನು ಗ್ಯಾಸ್ ಮ್ಯಾನ್ ಅಂತ ಕಾಂಗ್ರೆಸ್ ಪಾರ್ಟಿ ಮೆಂಬರೇ ಎಲ್ಲರಿಗೆ ಗ್ಯಾಸ್ ಸಿಲಿಂಡರ್ಸ್ ಕೊಟ್ಟಿರೋದು. ಸೊ ಇನ್ನು ಅವ್ರಿಗೆ ಚಾನ್ಸ್ ಸಿಕ್ಕಿದ್ರೆ ಇನ್ನೂ ಒಳ್ಳೇದು ಮಾಡ್ತಾರೆ. ಲೈಕ್ ಕರ್ನಾಟಕನಲ್ಲಿ ಕಾಂಗ್ರೆಸ್ ಬಂದು ಎಷ್ಟೋ ಫ್ರೀ ಆಗಿದೆ. ಲೈಕ್ ಬಸ್ ಫ್ರೀ ಆಗಿದೆ, ಏನೋ ನಮ್ಮ ಎಲೆಕ್ಟ್ರಿಸಿಟಿ ಫ್ರೀ ಬಂದಿದೆ. ಬಟ್ ಒಂದು ನನಗೇನೋ ಸ್ವಲ್ಪ ಇದಿದೆ, ಲೈಕ್ ಬರೀ ಬಸ್ ಸ್ಟೂಡೆಂಟ್ಗೋಸ್ಕರನೂ ಫ್ರೀ ಮಾಡಬೇಕು. ಓಕೆ, ಸ್ಟೂಡೆಂಟ್ಗೋಸ್ಕರ ಫ್ರೀ ಮಾಡಬೇಕು ಬಸ್, ಬರೀ ಹುಡುಗರಿಗೋಸ್ಕರ ಅಲ್ಲ. ಆ್ಯಂಡ್ ಒಂದು ಮೇನ್ ಕ್ವಾಲಿಟೀಸ್ ಏನು ಇರಬೇಕು ಅಂದರೆ, ಯಾರಾದರೂ ಆಗಲಿ ನಮಗೆ ಅದು ಟೆನ್ಷನ್ ಇಲ್ಲ, ಯಾರಾದರೂ ಆಗಲಿ ಪ್ರೈಮ್ ಮಿನಿಸ್ಟರ್, ನಮಗೆ ಏನು ಬೇಕಂದರೆ ಫಸ್ಟ್ ಆಫ್ ಆಲ್ ಯೂತ್ಗೆ ಎಂಪ್ಲಾಯ್ಮೆಂಟ್ ಸಿಗಬೇಕು. ಬಿಕಾಸ್ ಯೂತ್ ಇಸ್ ದ ಕಮ್ಮಿಂಗ್ ಫ್ಯೂಚರ್ ಆಫ್ ಅವರ್ ನೇಷನ್. ಯೂತ್ಗೆ ಎಂಪ್ಲಾಯ್ಮೆಂಟ್ ಸಿಕ್ಕರೆ ನಮ್ಮ ಎಲ್ಲ ನೇಷನ್ನು ಚೆನ್ನಾಗಾಗುತ್ತೆ. ಓಕೆ, ಯೂತ್ಗೆ ಎಂಪ್ಲಾಯ್ಮೆಂಟ್ ಇಲ್ಲಿ ಎಂಪ್ಲಾಯ್ಮೆಂಟ್ ಸಿಗ್ತಾ ಇಲ್ಲ, ಅದಕ್ಕೆ ನಮ್ಮ ಯೂತ್ ಆಚೆ ಕಡೆ ಹೋಗ್ತಾ ಇದ್ದಾರೆ. ಓಕೆ, ಸೊ ಯೂತ್ಗೆ ಎಂಪ್ಲಾಯ್ಮೆಂಟ್ ಸಿಗಬೇಕು. ಬೇಸಿಕಲಿ ಹಾಸ್ಪಿಟಲ್ ಕ್ವಾಲಿಟೀಸ್, ಹಾಸ್ಪಿಟಲ್ನಲ್ಲಿ ಮಿಷಿನರೀಸ್, ಸರ್ವಿಸಸ್ ಎಲ್ಲ ಕರೆಕ್ಟಾಗಿರಬೇಕು. ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಇನ್ನೂ ತನಕ ಸರಿಯಾಗಿ ಸರ್ವಿಸಸ್ ಇಲ್ಲ. ಡಾಕ್ಟರ್ಸ್ ಅಂದರೆ ಅವ್ರಿಗೆ ಬರೀ ಕ್ವಾಲಿಟೀಸ್ ಎಲ್ಲ ಇರುತ್ತೆ, ಸರ್ವಿಸಸ್ ಬರೀ ಸ್ಯಾಲ್ರಿ ತಗೋತಾರೆ, ಪೇಷಂಟ್ಗೆ ಸರಿಯಾಗಿ ನೋಡ್ಕೊಳ್ಳಲ್ಲ, ಸರ್ವಿಸಸ್ ಇಲ್ಲ ಇನ್ನೂ ತನಕ. ಎಲ್ಲಾದರೂ ಹೋಗಲಿ, ವೆಸ್ಟ್ ಬೆಂಗಾಲಿಂದ ನಮ್ಮ ಕರ್ನಾಟಕಕ್ಕೆ ಬರ್ತಾರೆ. ಯಾಕೆ? ಅಲ್ಲಿ ಚೆನ್ನಾಗಿದ್ದರೆ ಇಲ್ಲಿ ಯಾಕೆ ಬರ್ತಾರೆ? ಆಚೆ ಕಡೆಯಿಂದ ಇಲ್ಲಿಂದ ನಾವು ಬೇರೆ ಕಡೆ ಹೋಗ್ತೀವಿ, ಅಲ್ಲಿಂದ ಇಲ್ಲಿ ಬರ್ತಾರೆ. ಯಾಕೆ? ನಮ್ಮ ಸ್ಟೇಟ್ನಲ್ಲಿ, ನಮ್ಮ ರಾಜ್ಯದಲ್ಲಿ ಚೆನ್ನಾಗಿದ್ದರೆ ನಾವು ಯಾಕೆ ಆಚೆ ಕಡೆ ಹೋಗೋದು? ಸೊ ಹಾಸ್ಪಿಟಲ್ ಸರ್ವಿಸ್ ಚೆನ್ನಾಗಿ ಮಾಡಬೇಕು. ಮತ್ತು ಎಲ್ಲ ಸ್ಕೂಲ್ ಕಾಲೇಜಸ್ನಲ್ಲಿ ಎಲ್ಲ ಕರೆಕ್ಟ್ ಫ್ರೀ ಎಜುಕೇಷನ್ ಕೊಡಬೇಕು. ಫ್ರೀ ಕೊಟ್ಟಿಲ್ಲ ಅಂದ್ರೇನು, ದುಡ್ಡು ತಗೊಂಡೇನೋ ಕಂಪ್ಲೀಟಾಗಿ ಸರಿಯಾಗಿ ಎಜುಕೇಷನ್ ಕೊಡಬೇಕು. ಮೇನ್ 3 ಮೋಟೋ ಇರಬೇಕು: ಎಜುಕೇಷನ್, ಹೆಲ್ತ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಇದು 3 ಇದ್ದರೆ ದೇಶ ಆಬ್ವಿಯಸ್ಲಿ ಇಂಡಿಯಾ ಇಸ್ ಅ ಡೆವಲಪಿಂಗ್ ಕಂಟ್ರಿ. ಇಂಡಿಯಾ ವಿಲ್ ಬಿ ಡೆವಲಪ್ಡ್ ಕಂಟ್ರಿ ಇನ್ ಕಮ್ಮಿಂಗ್ 5 years. ಓಕೆ, ಈಗ ಪ್ರಸ್ತುತವಾಗಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಿದ್ದಾರೆ. ಅವರು ಯಾಕೆ ಮುಂದುವರಿಬಾರದು ಅಂತ ಹೇಳ್ತಿದ್ರು? ಅವರು ಇನ್ನೂ ತನಕ ಅವ್ರು ಆಗಿರೋದು ಫಸ್ಟ್ ಏನು ಹೇಳಿದರು, ನಮಗೆ ಬರೀ 5 ವರ್ಷ ಕೊಡಿ, ನಾನು ಈ ಥರ ಮಾಡ್ತೀನಿ. ತಿರ್ಗಾ ಬಂದು ನನಗೆ ಇನ್ನೂ 5 ವರ್ಷ ಕೊಡಿ, ತಿರ್ಗಾ ಬಂದು ನನಗೆ ಇನ್ನೂ 2 ವರ್ಷ ಕೊಡಿ, ತಿರ್ಗಾ ಬಂದು ಅವ್ರು ಬಂದಾದಮೇಲೆ ಮೋಸ್ಟ್ಲಿ ನಡೀತಾರೋದು ಲೈಕ್ ಹಿಂದೂ ಮುಸಲ್ಮಾನ್ದು ಜಗಳ ಆಗಲಿ ಏನೋ ಆಗಲಿ. ಬಿಕಾಸ್ ನಮಗೆ ಗೊತ್ತಿಲ್ಲ ಅವ್ರು ಮಾಡ್ತಾ ಇದ್ದಾರಾ ಇಲ್ಲ ಅಂತ, ಬಟ್ ಮೋಸ್ಟ್ಲಿ ಜಗಳ ಆಗ್ತಾಯಿದೆ ಬಿಕಾಸ್ ಈ ಥರ. ಬಟ್ ಕಾಂಗ್ರೆಸ್ ಎಲ್ಲೆಲ್ಲಿದೆ, ಕಾಂಗ್ರೆಸ್ಸೇ ಅಂತ ಇಲ್ಲ, ಕೇಜ್ರಿವಾಲ್ನೂ ಬರ್ಬೋದು. JDP ಪಾರ್ಟಿ ಅವರು ದಿಲ್ಲಿನಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ಅಂದರೆ ಲೈಕ್ ದಿಲ್ಲಿನಲ್ಲಿ ಎಲ್ಲ ಗೌರ್ಮೆಂಟ್ ಸ್ಕೂಲ್ಸು ಎಲ್ಲ ಸರಿಯಾಗಿ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ದಿಲ್ಲಿನಲ್ಲಿ ಪ್ರೈವೇಟ್ ಸ್ಕೂಲ್ ಬಿಟ್ಟು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಸೊ BJP ಇನ್ನೂ ತನಕ ಆಯಿತು, ಏನೂ ಮಾಡಿಲ್ಲ. ಲೈಕ್ 200 ನೋಟ್ಸ್ ಬ್ಯಾನ್ ಆಯಿತು, ಏನೇನೋ ಆಯಿತು, ಚೆನ್ನಾಗೂ ಮಾಡಿದ್ದಾರೆ, ಆ ಥರ ಏನಿಲ್ಲ. ಬಟ್ ಸಪೋಸ್ ಕಾಂಗ್ರೆಸ್ ಇಲ್ಲಾಂದರೆ JDP ಇರ್ತಾಯಿದ್ರು ಇನ್ನೂ ಒಳ್ಳೇದಾಗ್ತಾಯಿತ್ತು. ಬಿಕಾಸ್ ನಾವು ಫೇಸ್ ಮಾಡಿರೋದು ಈಗ ಲೈಕ್ ಕರ್ನಾಟಕನಲ್ಲಿ ಕಾಂಗ್ರೆಸ್ ಬಂದಾದ ಮೇಲೆ ಸ್ವಲ್ಪ ಸರಿಯಾಗಿ ಆಗಿದೆ. JDP ಬಂದ್ರೇನು ಪರವಾಗಿಲ್ಲ, ಮೋದಿ ಬಂದ್ರೇನು ಪರವಾಗಿಲ್ಲ, ಬಟ್ ಬಂದರೆ ಸರಿಯಾಗಿ ಮಾಡಬೇಕು.
ಅದೇ ನಮ್ಮದು ಇದು. ಅವರೇ ಅಂತ ಏನಿಲ್ಲ, ಯಾರೋ ಬರಲಿ, ಬಟ್ ಕರೆಕ್ಟಾಗಿ ಮಾಡಬೇಕು. ನಮ್ಮೊಂದು ಕಾಂಗ್ರೆಸ್ JDP ಅಂದರೆ ಒಂದು ಹೋಪ್, ಬಿಕಾಸ್ ಅವರೆಲ್ಲ ಆ ಸೈಡ್ ಎಲ್ಲ ಮಾಡಿದ್ದಾರೆ, ಇನ್ನೂ ಮಾಡ್ತಾರೆ, ಇಲ್ಲಿ ಬಂದ್ರೇನೋ ಅದರ ಮಾಡ್ತಾರೆ ಅಂತ ಒಂದು ಹೋಪ್. ಸೊ ಅವ್ರ ಮೇಲೆ ಸ್ವಲ್ಪ ಇದು. ಓಕೆ, ಹಾಗಿದ್ರೆ ಈಗ ತಾವು ರಾಹುಲ್ ಗಾಂಧಿಯವರು ಪ್ರಧಾನಿ ಆಗಬೇಕು ಆಗಲಿ ಅಂತ ಹೇಳಿದ್ರಲ್ಲ, ರಾಹುಲ್ ಗಾಂಧಿಯವರು ಅಷ್ಟು ಮೆಚ್ಯೂರ್ಡ್ ರಾಜಕಾರಣಿ ಅಲ್ಲ ಅಂತಂದರೆ ಪ್ರಬುದ್ಧ ರಾಜಕಾರಣಿಗಳು ಅಲ್ಲ ಅಂತ ಮಾತಿದೆ, ಏನು ಹೇಳ್ತೀವಿ? ಲೈಕ್ ಆ ಥರ ಏನಿಲ್ಲ, ಅವರು ಮಾಡಿದ್ದಾರೆ, ತುಂಬ ಸರ್ವಿಸಸ್ ಮಾಡಿದ್ದಾರೆ. ಲೈಕ್ ಒಂದು ಪೊಲಿಟಿಷಿಯನ್ ಆಗಿದ್ದರೆ ಒಂದು ಗುಡ್ ಹೆಸ್ರೂ ಇರುತ್ತೆ, ಕೆಟ್ಟ ಹೆಸ್ರೂ ಇರುತ್ತೆ. ನಾವು ಬರೀ ಕೆಟ್ಟ ನೋಡಿ ಅವರು ಆ ಥರ ಮೆಚುರಿಟಿಗೆ, ಲೈಕ್ ಸಪೋಸ್ ಫಸ್ಟ್ ಇಂದಿರಾ ಗಾಂಧಿ ಬಂದಾದ್ಮೇಲೆ ಎಷ್ಟೊಂದು ಜನ ಹೇಳಿದ್ರು, ಇವರು ಲೇಡಿ, ಇವರು ಇದಾಗಲ್ಲ ಅದಾಗಲ್ಲ ಅಂತ ಎಷ್ಟೊಂದು ಜನ ಹೇಳಿದರು. ಇವರು ಅಂದರೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಪೊಲಿಟಿಕಲ್ ಸಪೋರ್ಟ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಆಮೇಲೆ ಅವ್ರು ಏನೇನೋ ಮಾಡಿದ್ದಾರೆ. ಇನ್ನೂ ತನಕ ನಾವು ಲೈಕ್ ಎಂಪ್ಲಾಯೀಸ್, ಲೇಬರರ್ಸ್ 10 ರೂಪಾಯಿ ಕೊಟ್ಟು ಫ್ರೀ ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡ್ತಾಯಿದ್ದಾರೆ. BJP ಇನ್ನೂ ಏನಿದೆ ಹೇಳಿ ನೀವು, ಏನಿದೆ? ಅದೆಲ್ಲ ಮಾಡಿದ್ದಾರೆ. ಸೊ ರಾಹುಲ್ ಗಾಂಧಿನೂ ಲೈಕ್ ಅದೆಲ್ಲ ನಮ್ಮ ಜೀನ್ಸ್ನಲ್ಲಿ ಇರುತ್ತೆ, ಅದು ಸೋಷಲ್ ಸರ್ವಿಸಿಂಗ್ ಎಲ್ಲ ಅವ್ರ ಜೀನ್ಸ್ನಲ್ಲಿ ಇದೆ, ಅವ್ರು ಮಾಡ್ತಾರೆ. ಇನ್ನೂ ತನಕ BJPದು ಏನೂ ಸರ್ವಿಸ್ ಸಿಗಲಿಲ್ಲ. ಸಿಕ್ಕಿದ್ರೆ ನಾವು ಆಬ್ವಿಯಸ್ಲಿ BJP ಸಪೋರ್ಟ್ಗೆ ಹೋಗ್ತಾಯಿದ್ವಿ. ಕಾಂಗ್ರೆಸ್ ಅಂದರೆ ಅವರು ಎಲ್ಲರೂ ಅಂದರೆ ಎಲ್ಲ ಆಲ್ ರಿಲಿಜನ್ಸ್ಗೆ ಎಲ್ಲ ಒಂದೇ ಥರ ನೋಡ್ತಾರೆ. ಸೊ ಐ ಆಮ್ ಸೇಯಿಂಗ್ ಬಿಂಗ್ ನಾಟ್ ಮೆಚೂರ್, ಇಮ್ಮೆಚೂರು ಆಗಿರೋದು. ಲೈಕ್ ಮೆಚೂರ್ BJP ಮೆಚೂರ್ ಇದ್ದು ತಪ್ಪು ಮಾಡೋದು ಅದು ತಪ್ಪು. ಇಮ್ಮೆಚೂರಾಗಿ ತಪ್ಪು ಮಾಡಿ ತಪ್ಪಿಂದನೇ ಕಲಿಯೋದು, ನಾವು ತಪ್ಪಿಂದನೇ ಕಲಿಯೋದು. ವಿ ಲರ್ನ್ ಫ್ರಮ್ ಅವರ್ ಮಿಸ್ಟೇಕ್ಸ್. ಸೊ ಆಬ್ವಿಯಸ್ಲಿ ಇಫ್ ಯು ಗಿವ್ ಚಾನ್ಸ್ ಫಾರ್ ಕಾಂಗ್ರೆಸ್ ಆರ್ JDP ಆರ್ ಎನಿ ಟೀಮ್, ಲೈಕ್ BJP ಅವರು ಅಷ್ಟು ವರ್ಷದಿಂದ ಚಾನ್ಸ್ ಕೊಡ್ತಾ ಇದ್ದೀವಿ. ಇನ್ನೂ ತನಕ ಏನು ನಮ್ಮ ಕರ್ನಾಟಕದಲ್ಲಿ ಅಷ್ಟು ಏನೂ ಆಗಿಲ್ಲ. ಸೊ ಅವರಿಗೆ ಚಾನ್ಸ್ ಕೊಟ್ಟರೆ. ಹಾಗಿದ್ರೆ ಈಗ NDA ಸರ್ಕಾರವನ್ನು ಏನು ಸೋಲಿಸಬೇಕು ಅಂತ 28 ಪಕ್ಷಗಳು ಸೇರಿ ಮೈತ್ರಿಕೂಟ ಮಾಡ್ಕೊಂಡಿವೆ INDI ಅಂತ. ಸೊ ಇದೊಂದು ಅಂತಂದರೆ ಇಷ್ಟೆಲ್ಲ ಪಕ್ಷಗಳು ಸೇರಿ ಮಾಡ್ಕೊಂಡಿರೋದ್ರಿಂದ ಇದೆಲ್ಲೋ ಸಕ್ಸಸ್ ಆಗಲ್ಲ, ಇವರ ಕಿತ್ತಾಟಗಳೇ ಜಾಸ್ತಿ ಆಗಿಬಿಡುತ್ತೆ. ಸೊ ಅಲ್ಲೊಂದು ಒಗ್ಗಟ್ಟಿನ ಒಂದು ಪ್ರದರ್ಶನ ಕಾಣಿಸ್ತಾ ಇಲ್ಲ ಅನ್ನೋ ಒಂದು ಹೇಳಿಕೆ ಅಥವಾ ಒಂದು ಹೇಳಿಕೆ ಇದೆ, ಏನು ಹೇಳ್ತೀರಾ? ಸಾರಿ, ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಲೈಕ್ ಮೋಸ್ಟ್ಲಿ ಎಲ್ಲಾಗೆ ನೋಡಿ, ಲೈಕ್ ಒಂದು ಚಾನ್ಸ್ ಕೊಟ್ಟರೆ ನಮಗೆ ಗೊತ್ತಾಗೋದು. ನಾನೇನಾದರೂ ನಾನು ಒಂದೇ ಮಾತಂದರೆ, ಅಷ್ಟು ವರ್ಷದಿಂದ ಅವ್ರಿಗೆ ಚಾನ್ಸ್ ಕೊಡ್ತಾ ಇದ್ದೀವಿ, ಬೇರೆಯವ್ರಿಗೆ ಚಾನ್ಸ್ ಕೊಟ್ಟು ನೋಡೋಣ. ಅಂದರೆ ಚಾನ್ಸ್ ಕೊಟ್ಟಾದ ಮುಂಚೆ ಎಲ್ಲರದಲ್ಲೇ ಡೌಟ್ ಇರುತ್ತೆ, ಈ ಥರ ಆಗುತ್ತೆ ಆ ಥರ ಆಗುತ್ತೆ. ಚಾನ್ಸ್ ಕೊಟ್ಟೇನೆ ಈಗ ಎಲ್ಲರಲ್ಲಿ ಈ ಕ್ಲಾಸ್ನಲ್ಲಿ ಒಂದು ಟಾಪರ್ ಇದ್ದರೆ ಅವನೇ ಟಾಪರ್ ಅವನಿಗೇನೆ ಲೀಡರ್ ಮಾಡಬೇಕಂತ ಇಲ್ಲ. ಒಂದು ತಪ್ಪೇ ಹಾಗೇ ಆಗುತ್ತೆ, ಮನುಷ್ಯರು ತಪ್ಪೇ ಹಾಗೇ ಆಗುತ್ತೆ. ಬೇರೆಯವ್ರಿಗೆ ಚಾನ್ಸ್ ಕೊಟ್ಟಿದ್ರೆ ನಮಗೆ ಗೊತ್ತಾಗೋದು. ಈಗ BJPನೂ ಹೊಸ ಟೀಮ್ ಬಂದಾಗ ನಾವು ಏನು ಚಾನ್ಸ್ ಕೊಟ್ಟು ನೋಡೋಣ ಹಿಂಗೆ ಮಾಡತ್ತಂತ. ಸ್ಟಾರ್ಟಿಂಗ್ ಚೆನ್ನಾಗೇ ಮಾಡಿದರು, ಆಮೇಲೆ ಬರ್ತಾ ಹಿಂಗೆ. ಸೊ ಬೇರೆಯವ್ರಿಗೆ ಚಾನ್ಸ್ ಕೊಟ್ಟು ನೋಡೋಣ, ಅವ್ರು ಮಾಡ್ತಾರೆ. ಲೈಕ್ ಈಗ JDPಗೆ ಚಾನ್ಸ್ ಕೊಟ್ಟರು, ದಿಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ದಿಲ್ಲಿ ಪಂಜಾಬ್ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಹಂಗೆ ಚಾನ್ಸ್ ಕೊಟ್ಟು ನೋಡೋಣ, ಆಬ್ವಿಯಸ್ ಒಳ್ಳೆ ಆಗುತ್ತೆ. ಓಕೆ, ಒಟ್ಟಾರೆಯಾಗಿ ಒಂದು ಚಾನ್ಸ್ ಕೊಡಲಿ, ನೋಡೋಣ ಏನೋ ಚೇಂಜಸ್ ಆಗುತ್ತೆ ಅಂತ ಹೇಳ್ತಿದ್ದೀರಾ. ಓಕೆ ಫೈನ್. ಹಾಗಿದ್ರೆ ಈಗ ಪ್ರೆಸೆಂಟ್ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಏನು ಹೇಳ್ತೀರಾ? ಪ್ರೆಸೆಂಟ್ ಸ್ಟೇಟ್ ಗೌರ್ಮೆಂಟ್ ನಮ್ಮ ಕರ್ನಾಟಕದ್ದು ಸ್ವಲ್ಪ ಚೆನ್ನಾಗೇ ಇದೆ, ಆ ಥರ ಏನಿಲ್ಲ. ಲೈಕ್ ನನಗೆ ಸ್ವಲ್ಪ ಇದಿದೆ ಅಂದರೆ ಹುಡುಗರಿಗೆ ಫ್ರೀ ಮಾಡಿದ್ದಾರೆ. ಲೈಕ್ ಎಲ್ಲ ಫಸ್ಟ್ ಆಫ್ ಆಲ್ ಹೆಂಗೆ, ಫಸ್ಟ್ ಹಳೆ ಕಾಲಿಂದ ಹುಡುಗರಿಗೆ ಲೈಕ್ ವಿ ವೇ ಡಿಗ್ರೇಡಿಂಗ್ ದೆಮ್, ಅಂದರೆ ಹುಡುಗರಿಗೆ ಅಷ್ಟು ಇಂಪಾರ್ಟೆನ್ಸ್ ಇರಲಿಲ್ಲ. ಈಗ ಹುಡುಗರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಬಂದುಬಿಟ್ಟಿದೆ. ಪರವಾಗಿಲ್ಲ, ನನಗೆ ಅದರಿಂದ ಏನಿಲ್ಲ. ಬಟ್ ಸ್ಟೂಡೆಂಟ್ಗೋಸ್ಕರನೂ ಬಸ್ ಫ್ರೀ ಮಾಡಬೇಕಾಗಿತ್ತು. ಓಕೆ, ಹುಡುಗರಿಗೆ ಎರಡು ಲೈಕ್ ಎಂಪ್ಲಾಯ್ಮೆಂಟು, ಹುಡುಗಿರೇ ಹೋದರೆ ಎಲ್ಲೂ ಎಂಪ್ಲಾಯ್ಮೆಂಟ್ ಸಿಗ್ಬಿಡತ್ತೆ. ಪಾರ್ಟ್ ಟೈಮ್ ಜಾಬ್ನು ಅವ್ರಿಗೆ ಬೇಗ ಸಿಗ್ಬಿಡತ್ತೆ, ನಮ್ಮ ಹುಡುಗರಿಗೆ ಸಿಗಲ್ಲ. ಸೊ ಹುಡುಗರಿಗೆ ಫ್ರೀ ಮಾಡಿ ಅಂತ ಬಸ್ ಹೇಳ್ತಾ ಇಲ್ಲ, ಸ್ಟೂಡೆಂಟ್ಗೆ ಅಟ್ಲೀಸ್ಟ್ ಸ್ಟೂಡೆಂಟ್ಗೋಸ್ಕರ. ನಾವು ಪಾಸ್ ಮಾಡಿದಾದ್ಮೇಲೆ ಸೇಮ್ ಡೆಸ್ಟಿನೇಷನ್ 2 ರೂಟಿಂದರೆ ಒಂದೇ ರೂಟಿಂದ ಬೇರೆ ರೂಟಿಂದ ಹೋದರೆ ನಮಗೆ ಬಿಡೋಲ್ಲ ಕಂಡಕ್ಟರ್ಸ್. ಸೊ ಅಟ್ಲೀಸ್ಟ್ ಸ್ಟೂಡೆಂಟ್ಗೆ ಹೋದರೆ ಬಸ್ ಫ್ರೀ ಮಾಡಬೇಕು. ಮತ್ತು ಇನ್ನು ಹಾಸ್ಪಿಟಲ್ ಒಂದು ಸರಿಯಾಗಿ ಮಾಡಬೇಕು. ಸ್ಕೂಲ್ಸ್, ಎಜುಕೇಷನ್ ಸಿಸ್ಟಮ್ ಎಲ್ಲ, ಅದು ಸೆಂಟ್ರಲ್ ಗೌರ್ಮೆಂಟ್ ಇರಲಿ, ಸ್ಟೇಟ್ ಗೌರ್ಮೆಂಟ್ ಇರಲಿ, ಎಲ್ಲ 3 ಥಿಂಗ್ಸ್ ಇರಬೇಕು: ಎಂಪ್ಲಾಯ್ಮೆಂಟ್, ಎಜುಕೇಷನ್, ಹಾಸ್ಪಿಟಾಲಿಟಿ ಸರಿಯಾಗಿದ್ದರೆ ಎಲ್ಲವೂ ಸರಿಯಾಗುತ್ತೆ. ಇನ್ನೂ ತನಕ ನಮ್ಮ ವಿಕ್ಟೋರಿಯಾ ಹಾಸ್ಪಿಟಲ್ ಇದೆ ಬೆಂಗಳೂರಿನಲ್ಲಿ, ಇನ್ನೂ ಎಷ್ಟೊಂದು ಆ ಥರ. ಇಂದಿರಾ ಗಾಂಧಿ ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟಲ್ಸ್ ಐ ಕ್ಯಾನ್ ಸಿ. ಬಟ್ ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಇನ್ನೂ ತನಕ ಎಷ್ಟೊಂದು ಕೇಸಸ್ ನಡೀತಾ ಇದೆ. ಸರಿಯಾಗಿ ಫ್ಯಾನ್ಸ್ ಇಲ್ಲ, ಸರಿಯಾಗಿ ನೀರು ಬರೋಲ್ಲ. ಪಾಪ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು. ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಇನ್ನೂ ಎಷ್ಟೊಂದು ಆ ಥರ ಹಾಸ್ಪಿಟಲ್ಸ್ ಇದೆ. ಇನ್ನೂ ಎಷ್ಟೊಂದು ಕಡೆ ಮಕ್ಕಳಿಗೆ ಅಂದರೆ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಸರಿಯಾಗಿ ಶಿಕ್ಷೆ ಸಿಗ್ತಾ ಇಲ್ಲ. ಅವ್ರಿಗೆ ಸಿಗಲಿ. ಗೌರ್ಮೆಂಟ್ ಸ್ಕೂಲ್ಸ್, ಗೌರ್ಮೆಂಟ್ ಕಾಲೇಜಸ್ ಒಳ್ಳೆ ಆಗಲಿ.
ಅದು ಡೆವಲಪ್ ಆದರೆ ಆಬ್ವಿಯಸ್ಲಿ ಆಲ್ ವಿಲ್ ಬಿ ಎಜುಕೇಟೆಡ್. ಇಫ್ ಎವ್ರಿ ಒನ್ ಆರ್ ಎಜುಕೇಟೆಡ್ ದೆನ್ ಆಬ್ವಿಯಸ್ಲಿ ಎಂಪ್ಲಾಯ್ಮೆಂಟ್ನು ಜಾಸ್ತಿ ಆಗುತ್ತೆ, ಎಂಪ್ಲಾಯ್ಮೆಂಟ್ ಎಲ್ಲರಿಗೆ ಸಿಗುತ್ತೆ, ದೆನ್ ನಮ್ಮ ಸ್ಟೇಟ್ ಆಗಲಿ ನಮ್ಮ ಕಂಟ್ರಿ ಆಗಲಿ ಡೆವಲಪ್ ಆಗುತ್ತೆ. ಓಕೆ, ಹಾಗಿದ್ರೆ ಈಗ ಯೂತ್ ಆಗಿರೋದ್ರಿಂದ ನಿಮಗೊಂದು ಪ್ರಶ್ನೆ. ಯೂತ್ಸು ಪೊಲಿಟಿಕ್ಸ್ ಅಂತಂದರೆ ಯಾಕೆ ಹಿಂದೆ ಸರಿತಾರೆ? ಪೊಲಿಟಿಕ್ಸ್ ಬಗ್ಗೆ ಏನಾದರೂ ಮಾತಾಡೋದಾದ್ರೂ ಯಾಕೆ ಹಿಂದೆ ಸರಿತಾರೆ ಅಂತ? ಬಿಕಾಸ್ ಫಸ್ಟ್ ಆಫ್ ಆಲ್ ಏನಂದರೆ ನಮಗೆ ಅಂದರೆ ನಾವು ಚೈಲ್ಡ್ಹುಡ್ ಇದ್ದಂಗೆ ನಮಗೆ ಒಂದು ಪೊಲಿಟಿಕಲ್ ಪ್ರೆಷರ್ ಬಂದುಬಿಡುತ್ತೆ. ಲೈಕ್ ಮಿಡಲ್ ಕ್ಲಾಸ್ ಇರ್ತೀವಿ, ಪೂರ್ ಪೀಪಲ್ಸ್ ಇರ್ತೀವಿ. ರಿಚ್ ಪೀಪಲ್ಸ್ ಇದ್ದರೆ ಏನಿಲ್ಲ, ಏನಾದರೂ ಆದರೆ ದುಡ್ಡು ಕೊಟ್ಟು ವಿ ಕ್ಯಾನ್ ಎಸ್ಕೇಪ್. ಓಕೆ, ಮಿಡಲ್ ಕ್ಲಾಸ್ ಇದ್ದರೆ, ಪೂರ್ ಇದ್ದರೆ ಅವ್ರು ಈ ಪಾರ್ಟಿಗೆ ಹೇಳಿದರೆ ಅವ್ರು ಬಂದು ನಮಗೆ ಹೊಡಿತಾರೆ, ಈ ಪಾರ್ಟಿಗೆ ಹೇಳಿದ್ರೆ ಅವ್ರು ಅಪೋಸ್. ಲೈಕ್ ಐ ಆಮ್ ನಾಟ್ ಅಪೋಸ್ ಟು ಎನಿ ಪೊಲಿಟಿಕಲ್ ಪಾರ್ಟಿ. ನಾನು ಯಾವ ಪೊಲಿಟಿಕಲ್ ಪಾರ್ಟಿನೂ ಅಪೋಸ್ ಇಲ್ಲ. ನನಗೆ ನನ್ನ ಹೃದಯದಲ್ಲಿ ಏನಿದೆ, ವಾಟ್ ಐ ವಾಂಟ್ ಐ ಆಮ್ ಜಸ್ಟ್ ಆಸ್ಕಿಂಗ್ ಯು, ಮೇ ಹೂ ಎವರ್ ಮೇ ಬಿ, ಹೂ ಎವರ್ ಇಸ್ ದ ಲೀಡರ್, ವಾಟ್ ಐ ನೀಡ್ ಜಸ್ಟ್ ಗಿವ್ ಟು ಮೀ, ದಟ್ಸ್ ಇಟ್. ಓಕೆ, ಅದಕ್ಕೆ ಭಯ ಪಡೋದು. ಮತ್ತು ಈಗ ಲೈಕ್ ಅದು ನಮ್ಮ ಮೈಂಡ್ನಲ್ಲಿ ಇದೆ. ಈಗ ಪೊಲಿಟಿಕಲ್ ಲೀಡರ್ಸ್ ಈಗ ಮೇನ್ ಮೀಡಿಯಾನಲ್ಲಿ ಏನಿದೆ ಎಲ್ಲ ಕೆಟ್ಟ ನೆಗೆಟಿವೇ ತೋರಿಸ್ತಾರೆ. ಓಕೆ, ಪಾಸಿಟಿವ್ ತೋರಿಸಲ್ಲ. ಈಗ ಸಪೋಸ್ ಲೈಕ್ ಏನಾದರೂ ಹಾಸ್ಪಿಟಲ್ ಕಟ್ಟಿದ್ದೀವಿ, ಅದು ತೋರಿಸಲ್ಲ. ಅದೇ ಹಾಸ್ಪಿಟಲ್ಸ್ ಏನಾದರೂ ಮುರಿದಾಗಿದ್ರೆ ಅದು ಫಸ್ಟ್ ತೋರಿಸ್ತಾರೆ ಮೀಡಿಯಾ, ಸೋಷಿಯಲ್ ಮೀಡಿಯಾ. ಅದೆಲ್ಲ ಕೆಟ್ಟ ನೆಗೆಟಿವ್ ಇನ್ಫ್ಲುಯೆನ್ಸ್ ಆಗಿ ನಮ್ಮ ಮೈಂಡ್ನಲ್ಲಿ ಏನೋ ಬರೀ ನಮಗೆ ಇದೆಲ್ಲ ಸ್ಟಡೀಸ್ ಪ್ರೆಷರ್ ಇರುತ್ತೆ. ಅದೆಲ್ಲ ನಮಗೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್ ಇದ್ದರೆ ನಾನು ಮಂದಿ ಕೊಡ್ತೀನಿ, ನಾನು ಹೇಳ್ತೀನಿ, ಅದು ಹೇಳ್ತಾರೆ. ಪೊಲಿಟಿಕಲ್ಸ್ ಅದು ಫಸ್ಟ್ ಆಫ್ ಆಲ್ ಭಯ. ಸೆಕೆಂಡ್, ನಾನು ಯಾಕೆ ಹೇಳಿ ಸುಮ್ಮನೆ ನಾನು ಹೇಳಿದರೆ ಅದೊಂದು ಪ್ರಾಬ್ಲಮ್ ಆಗುತ್ತೆ, ಅದೊಂದು ಇಶ್ಯೂ ಆಗುತ್ತೆ. ಇನ್ನೊಂದು, ಎಷ್ಟೊಂದು ಜನ ಹೇಳೋಕ್ಕೆ ಇಷ್ಟಪಡ್ತಾರೆ. ಏನು ಭಯ ಇರುತ್ತೆ ಅಂದರೆ ನಾವು ಹೇಳೋದ್ಮೇಲೆ ಏನಾದರೂ ಚೇಂಜ್ ಆಗುತ್ತಾ, ಅದೊಂದು ಮೈಂಡ್ನಲ್ಲಿ ಪ್ರಶ್ನೆ ಇರುತ್ತೆ. ಚೇಂಜ್ ಆಗಲ್ಲ, ಸುಮ್ಮನೆ ಚೇಂಜ್ ಆಗಲ್ಲ, ನಾವು ಯಾಕೆ ಹೇಳಬೇಕು ಅಂತ ಅದು ಮೈಂಡ್ನಲ್ಲಿ ಪ್ರಶ್ನೆ ಬರುತ್ತೆ. ನನ್ನ ಮೈಂಡ್ನಲ್ಲಿನೂ ಪ್ರಶ್ನೆ ಇದೆ. ಬಟ್ ಇಟ್ಸ್ ಮೈ ಆಪರ್ಚುನಿಟಿ, ಐ ಆಮ್ ಸೇಯಿಂಗ್ ದಟ್ ಚೇಂಜ್ ಆಗುತ್ತೆ, ಇದು ನನ್ನ ಹಕ್ಕು. ಇಟ್ಸ್ ಮೈ ರೈಟ್ಸ್ ಟು ಸ್ಪೀಕ್. ಇಟ್ ಈಸ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್, ರೈಟ್ ಟು ಸ್ಪೀಕ್. ಸೊ ಐ ಆಮ್ ಎಕ್ಸ್ಪ್ಲೋರಿಂಗ್ ಮೈ ಐಡಿಯಾಸ್, ಐ ಆಮ್ ಆಸ್ಕಿಂಗ್ ಮೈ ರೈಟ್ಸ್. ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ಐಡಿಯಾಸ್ ಕೂಡ ಇರಲ್ಲ. ಎಷ್ಟೋ ಜನ ಅಂದರೆ ಏನು ಚೇಂಜಸ್ ಆಗಿಬಿಡುತ್ತೆ ನಾನು ಮಾತಾಡಿದ್ರೆ ಅನ್ನೋ ಒಂದು ತಪ್ಪು ಗ್ರಹಿಕೆಯಿಂದ ಹಾಗೆ ಮಾಡ್ತಾರೆ. ಇನ್ನು ಕೆಲವರು ಮಾತಾಡೋಕ್ಕೆ ಅವರಿಗೆ ಅದ್ರ ಬಗ್ಗೆ ಒಂದು ಕರೆಕ್ಟಾದಂತಹ ಒಂದು ಐಡಿಯಾಸ್ ಕೂಡ ಇರಲ್ಲ. ಸೊ ಆ ನಿಟ್ಟಿನಲ್ಲಿ ಅಂಥವ್ರಿಗೆ ಏನು ಹೇಳ್ತೀರಾ? ಹಾಗೆಯೇ ಇನ್ನೇನು ಮೊದಲ ಬಾರಿಗೆ ವೋಟ್ ಮಾಡೋಕ್ಕೆ ಹೊರಟಿರ್ತಾರಲ್ಲ ಅವ್ರಿಗೆ ಏನು ಹೇಳ್ತೀರಾ? ಬಿಕಾಸ್ ನಾನು ನೋಡಿ, ಫಸ್ಟ್ ಆಫ್ ಆಲ್ ಏನಾಗುತ್ತೆ ಅಲ್ಲ, ನಮಗೆ ಮೂವೀಸ್ ಅದೆಲ್ಲ ಆಗಿ ನಾವು ಅದರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀವಿ. ಅದರಲ್ಲಿ ನಮಗೆ ಸಪೋಸ್ ಶಾರುಖ್ ಖಾನ್ ಇರಲಿ, ಸಲ್ಮಾನ್ ಖಾನ್ ಇರಲಿ, ಯಾವುದೂ ಇರಲಿ, ಓಕೆ, ಅವ್ರು ಬಂದು ಅಂದರೆ ಅವರ ರೋಲ್ ಮಾಡೆಲ್ಸ್ ಮಾಡ್ಕೊಳ್ತೀವಿ. ಬಿಕಾಸ್ ಎಂತಕ್ಕೆ ಅವ್ರು ಒಂದು ಕೆಲಸ ಮಾಡಿದ್ದಾರೆ, ಏನೋ ಒಂದು. ಸಪೋಸ್ ಲಾಕ್ಡೌನ್ ಟೈಮ್ನಲ್ಲಿ ಸೋನು ಸೂದ್ ಅಷ್ಟೊಂದು ಜನಗೆ ಮನೆಗೆ ವಾಪಸ್ ಕಳಿದ್ರು. ಓಕೆ, ಸೊ ಅವ್ರು ಫೇಮಸ್ ಆಯಿತು, ಅವ್ರು ರೋಲ್ ಮಾಡೆಲ್ ಮಾಡ್ಕೊಂಡಿದ್ರು. ಪೊಲಿಟಿಕಲ್ಸ್ ಜನ ಅಷ್ಟು ಮಾಡಿಲ್ಲ. ಅವರು ಆ ಥರ ಕೆಲಸ ಮಾಡಿದರೆ ನಾವು ಅವ್ರಿಗೆ ರೋಲ್ ಮಾಡೆಲ್ಸ್ ಮಾಡ್ಕೊಳ್ತೀವಿ. ಅವ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀವಿ. ಓಕೆ, ಅವ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀವಿ. ಪೊಲಿಟಿಕಲ್ ಲೀಡರ್ಸ್ ಆ ಥರ ಕೆಲಸ ಮಾಡಲಿ. ಫಸ್ಟ್ ಆಫ್ ಆಲ್ ಭಯ ಪಡಿಸ್ಬಿಟ್ಟಿದ್ದಾರೆ. ಅಂದರೆ ನಾನು ಲೀಡರ್, ನಾನು ಪೊಲೀಸ್ ಮ್ಯಾನ್, ನಾನು MLA, ನಾನು ಇದು, ಅದಕ್ಕೆ ಭಯ ಪಡಿಸ್ಬಿಟ್ಟಿದ್ದಾರೆ. ಫಸ್ಟ್ ಭಯ ತಗ್ಸ್ಬೇಕು. ಯಾರು ಇರಲಿ, ಎಷ್ಟಾದರೂ ಎಲ್ಲರೂ ಮನುಷ್ಯ, ಆಲ್ ಆರ್ ಒನ್. ನೀವು ಪೊಲಿಟಿಕಲ್ ಲೀಡರ್ ಆಗಲಿ, ಯಾರು ಇರಲಿ, ನೀವು ದೊಡ್ಡವರಲ್ಲ, ನಾವು ಚಿಕ್ಕವರಲ್ಲ, ಆ ಥರ ಏನಿಲ್ಲ. ಅದು ಭಯ ಇರೋದಕ್ಕೆ ಎಲ್ಲರೂ ಮಾತಾಡೋಕ್ಕೆ ಭಯ ಪಡ್ತಾರೆ. ಸೊ ನೀವು ಅಂದರೆ ಅಪ್ಕಮಿಂಗ್ ಯೂರ್ಸ್ ಹೂ ಆರ್ ಗೋಯಿಂಗ್ ಟು ಗಿವ್ ದ ವೋಟ್ ಫಸ್ಟ್ ಟೈಮ್, ಅವ್ರು ಫಸ್ಟ್ ಏನು ನೋಡಬೇಕು, ಅವ್ರದ್ದು ಪರಿಸ್ಥಿತಿ ನೋಡಬೇಕು. ಅವ್ರದ್ದು ಪರಿಸ್ಥಿತಿ ನೋಡಿ, ದೇಶದ ಪರಿಸ್ಥಿತಿ ನೋಡಬೇಕು, ಎಲ್ಲರ ಹತ್ರ ಕೇಳಬೇಕು. ನಾವು ಎಲ್ಲಾದರೂ ಹೋಗಲಿ, ಒಂದೇ ಸತಿ ಒಂದು ತರಕಾರಿ ಏನೋ ಇರಲಿ, ಒಂದೇ ಸತಿ ನಾವು ತಗೊಳ್ಳಲ್ಲ. ಒಂದು ಫ್ರೂಟ್ ಇದ್ದರೆ, ಒಂದು ಆ್ಯಪಲ್ ಒಂದು ಕಡೆ 100 ರೂಪೀಸ್ kg ಇರುತ್ತೆ, ಒಂದು ಕಡೆ 150 ಇರುತ್ತೆ, ಒಂದು ಕಡೆ 125 ಇರುತ್ತೆ. ನಾವು ಕೇಳಿನೇ ತಗೋತೀವಿ, ಯಾವ ಚೆನ್ನಾಗಿದೆ ಕೇಳಿ ಹುಡ್ಕಾಡಿ ತಗೋತೀವಿ. ಆ ಥರನೇ ಹುಡ್ಕಾಡಿ ಇವ್ರು ಎಷ್ಟು ಮಾಡಿದ್ದಾರೆ, ಇವ್ರು ನಮ್ಮ ದೇಶಕ್ಕೆ ಎಷ್ಟು ಒಳ್ಳೆ ಮಾಡಿದ್ದಾರೆ, ಅವ್ರು ನಮ್ಮ ದೇಶಕ್ಕೆ ಎಷ್ಟು ಮಾಡಿದ್ದಾರೆ, ಇವ್ರು ಎಷ್ಟು ಮಾಡ್ಬೋದು, ಅದು ನೋಡಿ ನಮ್ಮ ಎಲ್ಲರಿಗೆ ತಲೆ ಇದೆ. ಆಬ್ವಿಯಸ್ಲಿ ವಿ ಆರ್ ಮೆಚೋರ್ಡ್. 18 years ಬಂದರೆ ವಿ ಆರ್ ಮೆಚೋರ್ಡ್ ಆ್ಯಂಡ್ ವಿ ಆರ್ ಅಡಲ್ಟ್. ವಿ ಹ್ಯಾವ್ ಎನಫ್ ಸೆನ್ಸ್ ಟು ಮೇಕ್ ಅ ಡಿಸಿಷನ್, ಮೇಕ್ ಅ ರೈಟ್ ಡಿಸಿಷನ್. ಸೊ ವಿ ಶುಡ್ ಎಕ್ಸ್ಪ್ಲೋರ್, ವಿ ಶುಡ್ ಅಂದರೆ ಹುಡುಕಬೇಕು ನಾವು. ಅವ್ರು ಏನೇನು ಮಾಡಿದ್ದಾರೆ, ಏನೇನು ಮಾಡ್ಬೋದು, ಎಂತ ಮಾಡ್ಬೋದು ಅಂತ ಹುಡುಕಿ ಕರೆಕ್ಟಾಗಿ ಓಟ್ ಕೊಡಬೇಕು. ಮತ್ತು ಎಲೆಕ್ಷನ್ ಟೈಮ್ನಲ್ಲಿ ಮೋಸ್ಟ್ಲಿ ದುಡ್ಡು ಕೊಟ್ಟು ಓಟ್ ತಗೋತಾರೆ. ಅದು ಒಂದು ದುಡ್ಡು ಕಟ್ಟಿ ಓಟ್ ತಗೋತಾರೆ. ಅದು ಎಲ್ಲರಿಗೆ ಇವ್ರು ನನಗೆ ದುಡ್ಡು ಕೊಟ್ಟಿದ್ದಾರೆ, ಅವ್ರಿಗೇನೆ ಓಟ್ ಹಾಕಬೇಕು. ಪರವಾಗಿಲ್ಲ, ದುಡ್ಡು ಈಸ್ಕೊಳ್ಳಿ, ನೀವು ಬೇಕಂದರೆ ನಿಮಗೆ ದುಡ್ಡು ಈಸ್ಕೊಳ್ಳಿ. ಬಟ್ ಒಂದು ಕಾಮನ್ ಸೆನ್ಸ್ ಇಲ್ಲಿ, ಯಾರಿಗೆ ಓಟ್ ಕೊಡಬೇಕು, ಯಾರಿಗೆ ಮಾಡಬೇಕು, ಯಾರು ಚೆನ್ನಾಗಿ ಮಾಡ್ತಾರೆ, ಅದು ಕಾಮನ್ ಸೆನ್ಸ್ ಇಲ್ಲಿ. ಅದು ಹೋಗಿ ನೀವು ಓಟ್ ಹಾಕಿ.
ಬಿಕಾಸ್ ನಿಮ್ಮ ಒನ್ ವೋಟಿಂದ ನೀವು ಏನು ಹೇಳ್ತೀರಾ, ಒನ್ ವೋಟಿಂದ ಏನಾಗಬೇಡ ಅಂತ ತುಂಬ ಮಾಡ್ತೀನಿ. ಒನ್ ವೋಟಿಂದ ಎಷ್ಟೊಂದು ಚೇಂಜಸ್ ಆಗಿದೆ, ಎಷ್ಟೊಂದು ಚೇಂಜಸ್ ಮಾಡ್ಬೋದು. ಒನ್ ಪರ್ಸನ್ ಕ್ಯಾನ್ ಚೇಂಜ್ ದ ಹೋಲ್ ಹಿಸ್ಟ್ರಿ ಆಗಿದೆ. ನಮ್ಮ ಇಂಡಿಯಾನಲ್ಲಿ ಇಟ್ಸ್ ಅ ಲೀಡರ್ಸ್ ಕಂಟ್ರಿ. ಇಂಡಿಯಾನಲ್ಲಿ ಎಷ್ಟೊಂದು ಲೀಡರ್ಸ್ ಇದೆ, ಲೈಕ್ ನಮ್ಮ ಆರ್ಯಭಟ್ಟ ಝೀರೋ ಕ್ರಿಯೇಟ್ ಮಾಡಿ ಎಲ್ಲ ಪೂರ್ತಿ ವರ್ಲ್ಡ್ನಲ್ಲಿ ಫೇಮಸ್ ಆಗಿದ್ದಾರೆ. ಆ ಥರ ಎಷ್ಟೊಂದು ಜನ ಇದ್ದಾರೆ. ಅವರು ಎಲ್ಲ ಥಿಂಕ್ ಮಾಡಿಲ್ಲ ಎಲ್ಲರೂ ನಮ್ಮ ಜೊತೆಯಲ್ಲಿ ಇದ್ದಾರಾ, ನಾವು ಒಬ್ಬನೇ ಮಾಡಿದರೆ ಏನಾಗತ್ತೆ ಅಂತ. ಒಬ್ಬರು ಚೇಂಜ್ ಮಾಡಿದರೆ ಚೇಂಜ್ ಆಯಿತು. ಹಿಸ್ಟ್ರಿ ಕ್ರಿಯೇಟ್, ದೇ ಹ್ಯಾವ್ ಕ್ರಿಯೇಟೆಡ್ ಹಿಸ್ಟ್ರಿ, ಈವನ್ ವಿ ಕ್ಯಾನ್ ಕ್ರಿಯೇಟ್. ಸೊ ಡೋಂಟ್ ಥಿಂಕ್ ಯು ಆರ್ ಅಲೋನ್, ಎವ್ರಿಬಡಿ ಆರ್ ವಿತ್ ಯು ಆ್ಯಂಡ್ ಐ ಆಮ್ ವಿತ್ ಯು. ಸೊ ವೋಟ್ ಟು ಕರೆಕ್ಟ್, ದಿಸ್ ಈಸ್ ಆರ್ ರೈಟ್. ಓಕೆ, ವೋಟ್ ದ ಕರೆಕ್ಟ್. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು? ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಯ್ಕೆ ಆದರೆ ಒಳ್ಳೆಯ ಆಡಳಿತ ಸಿಗುವುದು ಈ ಭಾರತ ದೇಶಕ್ಕೆ. ಯಾಕೆ ಅಂತೀರಾ ಸರ್ ರಾಹುಲ್ ಗಾಂಧಿ ಅವರು ಬೇಕು ಅಂತೀರಾ ಪ್ರಧಾನಿ? ಕಾಲಕ್ಕೂ ಅವ್ರ ಮನೆತನದಲ್ಲಿ ಸ್ವಾತಂತ್ರ್ಯ ತಂದು ಕೊಟ್ಟಾರ. ಆಮೇಲೆ ಕಾಲಕ್ಕೂ ಅವ್ರ ಮನೆತನದಲ್ಲಿ ರಾಜಕೀಯ ಬಂದಿದೆ. ಇತ್ತಿತ್ತಲಾಗಿ ಬಂದವರೆಲ್ಲ ಒಂಥರ ಆಡಳಿತ ಯಾವ್ಯಾವುದು ಭಾರ ರೈತರ ಮೇಲೆ ಏರಿಕೆಂತ ಹೊಂಟೈತೆ. GST ತಂದರು, ಆಮೇಲೆ ರೈತರಿಗೆ ಸರಿಯಾದ ಬೆಲೆ ಇಲ್ಲ. ಮಾಲ್ ಬಂದಾಗ ಒಂದು ಟೈಪು, ಮಾಲ್ ಇಲ್ದಾಗ ಒಂದು ಟೈಪು ಬೆಲೆ. ಹಿಂಗಾಗಿ ರಾಹುಲ್ ಗಾಂಧಿಯವರು ಅವ್ರ ಕಾಲಕ್ಕೂ ಬಂದಂಥ ಮನೆತನದವರು ಅವ್ರು ಆದ್ರೆ ಒಳ್ಳೆಯ ಆಡಳಿತ ಸಿಗುತ್ತಾ. ಆಮೇಲೆ ರೈತರಿಗೆ ಎಲ್ಲ ಸಬ್ಸಿಡಿ, ಗೊಬ್ಬರ, ಎಣ್ಣೆ ಎಲ್ಲವೂ ಸಿಗ್ತಾವೆ. ಅಲ್ಲಿಂದ ಬೆಳೆಗಳಿಗೆ ಬಂದಂಥ ಬೆಲೆ ಸಿಗ್ತೈತೆ. ರೈತರು ಉದ್ಧಾರ ಆಗೋಕ್ಕೆ ಒಂದು ಅವಕಾಶ ಇದೆ ಅಂತ ರಾಹುಲ್ ಗಾಂಧಿಯವರು ಆದರೂ ಈ ದೇಶ ಉದ್ಧಾರ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಪ್ರಸ್ತುತವಾಗಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಇದ್ದಾರೆ. ಎರಡನೇ ಅವಧಿ ಇನ್ನೇನು 10ನೇ ವರ್ಷ ಮುಗಿತಾ ಬಂತು. ಈ ಒಂದು ಹಂತದಲ್ಲಿ ಮುಂದಿನ ಬಾರಿಗೆ ನರೇಂದ್ರ ಮೋದಿ ಅವರು ಮತ್ತೆ ಯಾಕೆ ಆಯ್ಕೆ ಆಗಬಾರ್ದು ಅಂತೀರಾ? ಆಗಬಾರ್ದು ಅಂತ ಅನ್ನೋ ಪ್ರಶ್ನೆ ಇಲ್ಲ. ಓಕೆ, ಆಗ್ಬೋದು. ಅವರು ಈಗ ನೋಡು, ತೊಗರಿ ಬೆಳೆ ಬಂದಿದೆ. ಈಗ ಇಲ್ಲಿವರೆಗೆ 14-15 ಸಾವಿರ ರೂಪಾಯಿ ಪರ್ ಕ್ವಿಂಟಲ್ ಇತ್ತು. ಈಗ 8,500 ಆಗೈತೆ. 6,000 ಡಿಫ್ರೆನ್ಸ್ ಅಂದ್ರೆ ರೈತ ಹೆಂಗೆ ಉದ್ಧಾರ ಆಗ್ತಾನೆ? 1 ಚೀಲ ಗೊಬ್ಬರ ತಗೊಂಡ್ರೆ 2,000, 1 ಲೀಟ್ರ್ ಎಣ್ಣೆ ತಗೊಂಡ್ರೆ 8,000. ಇಷ್ಟು ಕಾಸ್ಟ್ಲಿ ಗೊಬ್ಬರ ಎಣ್ಣೆ ಹಾಕಿ ಬೆಳೆಸಿ ಅದನ್ನು ಪರ್ಸಲ್ ಮಾರಕ್ಕೆ ಹೋದ್ರೆ ಇಷ್ಟು ಅರ್ಧ ಬೆಲೆ ಕೇಳ್ತಾವೆ ವ್ಯಾಪಾರ. ತಂದಾಗ ಹೆಂಗೆ ಉದ್ಧಾರ ಆಗ್ತಾರ ಇವರು? ಅದಲ್ಲದೆ ಮತ್ತು ರೈತರಿಗೆ ಕೂಡ GST ತಂದು ಅದ್ರ ಭಾರ ಇಟ್ಟರು ಪ್ರತಿಯೊಂದು ವಸ್ತುವಿಗೆ. ಹೀಗಾಗಿ ಅನುಕೂಲತೆ ಜಾಸ್ತಿ ಮಾಡಿಲ್ಲ ನರೇಂದ್ರ ಮೋದಿಯವರು. ಹೀಗಾಗಿ ಏನು ರಾಹುಲ್ ಗಾಂಧಿಯವರಾದ್ರೂ ಒಳ್ಳೆಯ ಆಡಳಿತ ಕೊಡ್ಬೋದು ಅಂತ ನಮ್ಮ ಅನಿಸಿಕೆ. ಓಕೆ, ಒಟ್ಟಾರೆಯಾಗಿ ಈ ಬೆಲೆ ಏರಿಕೆ ಇದರಿಂದ ಬೇಸತ್ತು ಈ ಒಂದು ಸರ್ಕಾರ ಬದಲಾಗಬೇಕು ಅನ್ನೋದು. ಓಕೆ, ಫೈನ್. ಹಾಗಿದ್ರೆ ಈಗ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಲಿ ಅಂದ್ರಿ, ಆದರೆ ರಾಹುಲ್ ಗಾಂಧಿ ಅವರಿಗೆ ರಾಜಕೀಯ ಒಂದು ಪ್ರಬುದ್ಧತೆ ಇಲ್ಲ, ಅವರು ಅಷ್ಟೇನು ನುರಿತ ರಾಜಕಾರಣಿ ಅಲ್ಲ ಅನ್ನುವ ಒಂದು ಮಾತಿದೆ. ಏನು ಹೇಳ್ತೀವಿ? ಇಲ್ಲ, ನುರಿತ ರಾಜಕಾರಣಿ ಅಲ್ಲ ಅಂದರೆ ದೇಶಕ್ಕೆಲ್ಲ ಆಡಿಟಿವ್ ಪ್ರಚಾರ ಮಾಡ್ಕೊಂತ ಯಾಕೆ ಅಡ್ಡಾಡ್ತಾರೆ ಅವರು? ಅವರಿಗೆಲ್ಲ ಅನುಭವ ಇದೆ ಅಂತಲೇ ಆಗಬೇಕು ಪ್ರಧಾನಿ ಅಂತ ಜನ ಬಿಂಬಿಸ್ತಾರೆ ಅವ್ರನ್ನ. ಆ ದೃಷ್ಟಿಯಿಂದ ರಾಹುಲ್ ಗಾಂಧಿಯವರು ಪ್ರಧಾನಿ ಆದರೆ ಒಳ್ಳೆಯದಾಗುತ್ತೆ. ಭಾರತ ದೇಶಕ್ಕೆ ಒಂದು ಒಳ್ಳೆಯ ಆಡಳಿತ ತಂದು ಕೊಡ್ಬೋದು ಅನ್ನೋ ಒಂದು ಅನಿಸಿಕೆ ನಮ್ಮದಿದೆ. ಒಂದೊಂದು ಬಾರಿ ಅಸಂಬದ್ಧ ಹೇಳಿಕೆಯನ್ನು ನೀಡ್ತಾರೆ ಅಂತ ಒಂದು ಮಾತು. ಎಲ್ಲರೂ ನೀಡ್ತಾರೆ. ರಾಜಕೀಯದಲ್ಲಿರೋರು ಬೇಕಾದಾಗ ಹಂಗೆ ನೀಡ್ತಾರೆ, ಬೇಡದಾಗ ಹಿಂಗೆ ನೀಡ್ತಾರೆ. ಎಲ್ಲ ರಾಜಕಾರಣಿಗಳದ್ದು ಅಷ್ಟೇ ಏನ್ರಿ. ಹಿಂಗಾಗಿ ಅಂದರೆ ಅವರ ಮಾತಿನಿಂದನೇ ಸಾಕಷ್ಟು ಟೀಕೆಗೆ ಒಳಗಾಗಿದ್ದಾರೆ ರಾಹುಲ್ ಗಾಂಧಿ ಅವರು. ಪಪ್ಪು ಅಂತಲೂ ಕೂಡ ಅವ್ರನ್ನ ಕರೀತಾರೆ. ಆ ಲೆಕ್ಕದಲ್ಲಿ ಇಲ್ಲ ಅದು ಏನಿಲ್ಲ. ಜನರು ಬೇಕಾದವರು ಒಳ್ಳೆಯ ಅಭಿಪ್ರಾಯದಿಂದ ಕರೀತಾರೆ, ಬೇಡಾದವರು ಕೆಟ್ಟ ವಿಚಾರದಿಂದ ಕರೀತಾರೆ. ಓಕೆ, ಹಿಂಗಾಗಿ ಅವ್ರ ಅನಿಸಿಕೆ ಏನಿರ್ತಾ ಜನರದ್ದು ಅವ್ರ ಮ್ಯಾಗ ಅವ್ರ ಬೇಡಿಕೆ ಇಡ್ತಾರೆ ಅಷ್ಟೇ. ಓಕೆ, ಹಾಗಿದ್ರೆ ಈಗ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಲಿ ಅಂದ್ರಿ, ಸ್ವಪಕ್ಷದಲ್ಲಿ ಅಂತಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಕೇಳಿ ಬರ್ತಾ ಇರೋ ಹೆಸರು ಇನ್ನೊಂದು ಪ್ರಧಾನಿ ಅಭ್ಯರ್ಥಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಅಲ್ಲ. ಆ ಒಂದು ಅಭ್ಯರ್ಥಿ ಆಯ್ಕೆ ಬಗ್ಗೆ ಏನು ಆಗಬಹುದು? ಅವ್ರೇನು ನುರಿತ ರಾಜಕಾರಣಿ, ಅನುಭವಿಸಿದ್ರು, ಸತತವಾಗಿ 7 ಸಲ MLA ಆಗ್ಯಾರ. ಅವರಾದ್ರೂ ಒಳ್ಳೆ ಆಡಳಿತ ಕೊಡ್ಬೋದು ಅಂತ. ಒಂದು ಕಡೆ ಕೇಂದ್ರ ಸರ್ಕಾರದಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಕೇಳಿ ಬರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ದಕ್ಷಿಣ ಭಾರತದ ಒಬ್ಬ ನಾಯಕ ಖರ್ಗೆ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಏನಾದರೂ ಪ್ರಧಾನಿ ಆದರೆ ಸೂಕ್ತ ಆಗ್ಬೋದು. ದಕ್ಷಿಣ ಭಾರತ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಬೋದು ಹೆಚ್ಚಿಂದು ಅವರಿಂದ. ಅವ್ರು ಪ್ರಧಾನಮಂತ್ರಿ ಆದ್ರೆ ನಮ್ಮದೇ ಆದಂಥ ಒಂದು ದಕ್ಷಿಣ ಭಾರತ ನಮ್ಮದು ಅನ್ನೋ ಸ್ವಾಭಿಮಾನ ಇರ್ತಾ, ಆ ಸ್ವಾಭಿಮಾನದಿಂದ ಡೆವಲಪ್ಮೆಂಟ್ ಹೆಚ್ಚಿಗೆ ಮಾಡ್ಬೋದು ಅವರು ಪ್ರಧಾನಿ ಆದರೆ. ಆದರೆ ಸ್ವಪಕ್ಷದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೇಳುವ ಮಟ್ಟಿಗೆ ಸ್ಥಾನಮಾನ ಇಲ್ಲ ಅನ್ನೋದು. ಅದೇ ಕೇಳ್ತೀನಲ್ರಿ, ಕೆಲವು ಬೇಕಾದ್ರೆ ಹಂಗೆ ಹೇಳ್ತಾರೆ, ಕೆಲವು ಬೇಡಾದ್ರೆ ಹಿಂಗೆ ಹೇಳ್ತಾರೆ. ಅದು ಸಂಬಂಧ ಇಲ್ಲ. ಅವ್ರವ್ರು ಅಂತಂದ್ರೆ ಹಾಗೇ ಆಗ್ತಾರೆ. ಯಾರು ಹೇಳಿದ್ರೂ ತಪ್ಸೋಕ್ಕಾಗಲ್ಲ ಏನು ಸರ್. ಓಕೆ, ಅದಕ್ಕೆ ಅವ್ರು ಆದ್ರೂ ಒಳ್ಳೆಯವರು. ರಾಹುಲ್ ಗಾಂಧಿ ಆದರೂ ಒಳ್ಳೆಯದೇ,
ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಾದರೂ ಒಳ್ಳೆಯದು. ಏನು ರೀ ನಮ್ಮ ದಕ್ಷಿಣ ಭಾರತ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ನೀವು ಯಾರಾದರೂ ಪಕ್ಷ ಬದಲಾವಣೆ ಆದ್ರೆ ಮಾತ್ರ ನಮ್ಮದು ಆಗಕ್ಕೆ ಸಾಧ್ಯತೆ ಐತೆ. ಅಥವಾ ರೈತರು ಕಷ್ಟ ಸುಖಗಳಲ್ಲಿ ಬದಲಾವಣೆ ಮಾಡ್ಕೊಂತ ಹೋದ್ರೆ ಏನಾದರೂ ಸ್ವಲ್ಪ ಹೆಚ್ಚಿನ ಒಂದು ಅನುಕೂಲತೆ ಮಾಡ್ಬೋದು ಅನ್ನೋ ಒಂದು ಅನಿಸಿಕೆ ನಮ್ಮದು. ಆ ದೃಷ್ಟಿಯಿಂದ ನಾವು ಹೇಳ್ತೀವಿ. ಖಂಡಿತ. ಹಾಗಿದ್ರೆ ಈಗ ಪ್ರಸ್ತುತ ರಾಜ್ಯ ಸರ್ಕಾರದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ರಾಜ್ಯ ಸರ್ಕಾರ ಒಳ್ಳೆ ಆಡಳಿತ ಕೊಟ್ಟೈತಲ್ಲ, ಏನು ಕೆಟ್ಟದೈತಿ ಹೇಳು. ಹಾಂ, ಗೃಹಲಕ್ಷ್ಮಿ ಕೊಟ್ಟಾರ, ಫ್ರೀಯಾಗಿ ಹೆಣ್ಮಕ್ಳಿಗೆ ಬಸ್ ಕೊಟ್ಟಾರ, ಹೌದಿಲ್ಲ, ಕರೆಂಟ್ ಬಿಲ್ ಇಲ್ಲ, ಇನ್ನೂ ಹೆಚ್ಚಿಂದು ಏನೇನೋ ಕೊಡ್ತೀನಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಸಾಹೇಬರು. ಅವರು ಕೆಟ್ಟ ಆಡಳಿತದಾಗ ಇಲ್ಲ, ಒಳ್ಳೆ ಆಡಳಿತನ ಕೊಟ್ಕೊಂತ ಹೊಂಟಾರ. ಅವರು ಆಗೋದು ಇನ್ನೊಂದು ಸಲ ಆದ್ರೂ ಪರವಾಗಿಲ್ಲ. ಆದರೆ ಕೆಲವರ ಅಭಿಪ್ರಾಯ ಈ ಒಂದು ಯೋಜನೆಗಳೇನಿದೆ ಇವು ಸರಿಯಾದ ಪ್ರಮಾಣದಲ್ಲಿ ತಲುಪ್ತಾ ಇಲ್ಲ, ತಲುಪಿದರೂ ಕೂಡ ಅನುಕೂಲತೆ ಇಲ್ಲ ಅಂತ. ಇಲ್ರಿ, ಹಂಗೇನಿಲ್ಲ, ಎಲ್ಲರಿಗೂ ತಲುಪ್ಯಾವ. ಕೆಲವರು ಹಿತಾಸಕ್ತಿಗಳು ಬೇರೆದವರು, ಬೇರೆ ಪಕ್ಷದವರು ಸರಿಯಾದ ರೀತಿಯ ಸಿದ್ದರಾಮಯ್ಯನ ಆಡಳಿತ ಇಲ್ಲ ಅಂತ ಹೇಳ್ತಾರೆ. ಆದರೆ ಸಿದ್ದರಾಮಯ್ಯನ ಆಡಳಿತ ಅಗದಿ ನಿಕಟವಾದಂಥ ಸ್ಪಂದನೆ ಅಧಿಕಾರ ಮಾಡ್ತಾರೆ ಅವರು. ಏನು ರೀ, ಹಂಗಾಗಿ ಬೇರೆದವ್ರು ಬೇಡಾದವ್ರು ಏನಾದರೂ ಹೇಳ್ತಾರೆ, ಅದು ಸರಿಯಲ್ಲ. ಓಕೆ, ಈ ಯೋಜನೆಗಳು ತಲುಪೋದು ಹಾಗೂ ಅಂತಂದರೆ ಅನುಕೂಲ ಇರೋದು ಇನ್ನೊಂದು ಕಡೆ ಆದರೆ ಅದ್ರ ಬಗ್ಗೆ ಮಾತು ಇನ್ನೊಂದು ಕಡೆ ಆದರೆ ಈ ಯೋಜನೆಗಳಿಂದನೇ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಗ್ತಾ ಇದೆ. ಈ ಉಚಿತ ಕೊಟ್ಟು ಹಾಳು ಮಾಡಿದ್ರು ಅನ್ನೋ ಮಾತು. ಎಲ್ಲ ಡೆವಲಪ್ಮೆಂಟೂ ಆಗ್ತಾವೆ, ಸ್ವಲ್ಪ ಹಂತವಾಗಿ ಆಗ್ತಾವೆ. ಇದೇನು ಕೆಲವು ಗ್ಯಾರಂಟಿ ಕಾರ್ಡ್ ಕೊಟ್ಟೋದ್ರಿಂದ ಸ್ವಲ್ಪ ಲೇಟಾಗಿ ಹಂತವಾಗಿ ಅಭಿವೃದ್ಧಿ ಕೆಲಸ ಮಾಡಕತ್ತೀರಿ. ಈಗ ಮಾಡ್ತಾರೆ, ಈಗ ಪೇಮೆಂಟ್ ಮಾಡ್ತಾರೆ, ಕೆಲಸ ನಡೆದವ ಎಲ್ಲ ಕಡೆ. ಏನು ರೀ, ಸಿದ್ದರಾಮಯ್ಯನ ಗೌರ್ಮೆಂಟ್ನಾಗ ಯಾವೂ ನಿಂತಿಲ್ಲ. ಹಾಗಿದ್ರೆ ಈ ಉಚಿತ ಯೋಜನೆಗಳಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಹಿನ್ನಡೆ ಆಗಲ್ಲ ಅಂತೀರ? ಆಗೋದಿಲ್ಲ. ಯಾಕಾಗತ್ತೆ ರೀ, ಈಗ ನಡೆದವಲ್ರಿ. ಮತ್ತು ಮಕ್ಕಳು ಆಟದಗಳೇನ ಮಲಿ ಕುಡಿಯೋಂಗಿಲ್ಲ ಯಾವು. ಸ್ವಲ್ಪ ಹಂತವಾಗಿ ಕೊಟ್ಕೊಂತ ಹೋಗ್ತಾರೆ. ಅವರಿಂದ ಒಳ್ಳೆ ಕೆಲಸಗಳು ಆಗಕತ್ತೇವ. ಏನು ರೀ? ಸರಿ ಸರ್, ಹಾಗಿದ್ರೆ ಈಗ BJP ಮತ್ತು JDS ಮೈತ್ರಿ ಲೋಕಸಭೆಗಾಗಿ ಏನು ಹಂಗೆ ಹೋಗೋದು. ಯಾರ ಎತ್ಕೊಳ್ಳಲ್ಲ ನಮ್ಮನ್ನು ಕೂಸಂದ್ಗಳನ್ನ ಇನ್ನೊಬ್ರು ನೀನು ಎತ್ಕೊಂತಾನ ಅಂದ್ರೆ ನಿನ್ನ ಜೊತೆಗೆ ಹೋಗ್ಬಿಡೋದು. ಹಿಂಗೆ ಅಂದರೆ ಈಗ BJP ಮತ್ತು JDS ಮಧ್ಯೆ ಈ ಒಂದು ಮೈತ್ರಿ ಆಗಿದೆ ಅಲ್ವಾ, ಇದರಿಂದ ಯಾರಿಗೆ ಹೆಚ್ಚು ಅನುಕೂಲ ಅಂತ ಹೇಳ್ತಾರೆ? ಯಾರಿಗೆ ಹೆಚ್ಚೈತೆ, JDSನಲ್ಲೇ ಇಬ್ಬಾಗ ಆಗಿಬಿಟ್ಟೈತಿ. ಈಗ CM ಇಬ್ರಾಹಿಂ ಸಾಹೇಬರು ನಂದಿದು ಪಕ್ಷ, ನಂದಿದು ಮನೆ ಅಂತ ಅವ್ರು ಅಂತಾರೆ. ಕುಮಾರಣ್ಣವರು ಹಂಗಂತಾರೆ. ಅದು ಯಾರಿಗೆ ಅನುಕೂಲ ಆಗುತ್ತೆ ಅನ್ನೋದು ಇನ್ನೂ ಫೈನಲ್ ಆದ ನಂತರ ಗೊತ್ತಾಗುತ್ತೆ. ಹಾಗಿದ್ರೆ ಈ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಥಿತಿಗತಿ ಹೇಗಿರುತ್ತೆ? ಅದು ಚೆನ್ನಾಗಿರುತ್ತೆ, ಇನ್ನೂ ಡೆವಲಪ್ ಆಕ್ಯಂತ ಹೋಗುತ್ತೆ ಕಾಂಗ್ರೆಸ್ ಸ್ಥಿತಿಗತಿ. ಅಂದರೆ ಗೆಲ್ತಾರೆ ಅಂತೀರಾ ಈ ಲೋಕಸಭೆ? ಅಂದರೆ ಒಂದು 28 ಕ್ಷೇತ್ರದಲ್ಲಿ ಹೆಚ್ಚಿನ ಸ್ಥಾನವನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಅಂತೀರಾ? 26 ಸ್ಥಾನ ಗೆಲ್ಲುತ್ತೆ. 28ರಲ್ಲಿ 26 ಸ್ಥಾನ ಗೆಲ್ಲುತ್ತೆ. ಓಕೆ. ಹಾಗಿದ್ರೆ ಈ ಒಂದು ಉಚಿತ ಯೋಜನೆಗಳು ಏನಿದೆ ಅಲ್ಲ, ಅದು ಇಂಪ್ಯಾಕ್ಟ್ ಮಾಡುತ್ತಾ? ಅಂದರೆ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತೀರಾ? ಅದು ಅದರಿಂದನೇ ಇವತ್ತು 26 ಸ್ಥಾನ ಗೆಲ್ಲುತ್ತೆ. ಅವ್ರೇನು ಮಾಡ್ಯಾರ, ಗ್ಯಾರಂಟಿ ಕಾರ್ಡ್ಗಳಾಗಲಿ, ಇನ್ನೊಂದು ಡೆವಲಪ್ಮೆಂಟಿಗೆ ಪೇಮೆಂಟ್ ಮಾಡೋದಾಗಲಿ ಎಲ್ಲವೂ ಮಾಡೋಕ್ಕಿದ್ದಲ್ಲಿಂದನೇ ಅದು 26 ಸ್ಥಾನ ಗೆಲ್ಲಕ್ಕೆ ಅವಕಾಶ ಇದೆ ನಮ್ಮ ಕರ್ನಾಟಕ. ಈಗ ಲೋಕಸಭಾ ಚುನಾವಣೆ ಹತ್ತಿರ ಇರುವ ಸಂದರ್ಭದಲ್ಲಿ ಅಂತಂದರೆ ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಈಗಾಗಲೇ ನಿರ್ಮಾಣ ಆಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಉದ್ಘಾಟನೆ ಆಗ್ಬೋದು. ಅದು ಪ್ರಧಾನಮಂತ್ರಿ ಮೋದಿಜಿಯವರು ಮುಂದಿನ ಲೋಕಸಭಾ ಚುನಾವಣೆ ನಾವು ರಾಮ ಮಂದಿರ ಉದ್ಘಾಟನೆ ಮಾಡಿಬಿಟ್ರೆ ನಮಗೆ ಹೆಚ್ಚಿನ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಈ ಚುನಾವಣೆ ಮುಂದೆ ಇಟ್ಟುಕೊಂಡಿದ್ದಾರೆ. ಹಾಗಿದ್ರೆ ಅದು ರಾಜಕೀಯ ತಂತ್ರ, ಮತಗಳನ್ನು ಸೆಳೆಯುವ ತಂತ್ರ ಅಂತೀರಾ? ತಂತ್ರ, ರಾಜಕೀಯ ತಂತ್ರ. ಅದು ಹೆಚ್ಚಿನ ಒಂದು ಕರ್ನಾಟಕದಲ್ಲಿ ನಮ್ಗೆ ಬರ್ತಾವ, ನಮ್ಮ ಭಾರತ ದೇಶದಲ್ಲಿ ಹೆಚ್ಚಿನ ಸೀಟ್ ಬರ್ತಾವ ಇದನ್ನು ಮಾಡಿದ್ರೆ ಅನ್ನೋದು ಉದ್ದೇಶದಿಂದ ಅದನ್ನು ರಾಮ ಮಂದಿರ ಚುನಾವಣೆ ಹತ್ರ ಬಂದಾಗ ಇಟ್ಕೊಂಡದ್ದು. ಹಾಗಿದ್ರೆ ಈಗ ಈ ಒಂದು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಜನಪರವಾಗಿ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಅಂತೀರಾ ಅಭಿವೃದ್ಧಿಗಾಗಿ? ರೋಡ್ ಮಾಡಬೇಕು, ಬಿಲ್ಡಿಂಗ್ಸ್ ಕಟ್ಟಬೇಕು, ಏನು ರೀ. ಆಮೇಲೆ ಅಲ್ಲೆಲ್ಲೇ ಚೆಕ್ ಡ್ಯಾಮ್ಗಳನ್ನು ಮಾಡಬೇಕು. ರೈತರು ಹೊಲಗಳಲ್ಲಿ ಹಳ್ಳ ಇದ್ದಲ್ಲೇ ಹೆಚ್ಚಿನ ಒಂದು ನೀರು ನಿಲ್ಲಿಸಿದ್ರೆ ಅದು ರೈತರಿಗೆ ಇನ್ನಿಷ್ಟು ಫಲಸು ಬೆಳೆಯೋಕ್ಕೆ ಹೆಚ್ಚಿನ ಅನುಕೂಲತೆ ಆಗುತ್ತೆ. ಈಗ ಯಾಕೆ ಗೌರ್ಮೆಂಟ್ ಮಾಡುತ್ತೋ ನೋಡ್ಬೇಕು ಕಾದದನ್ನು. ಈಗ ನಿಮ್ಮ ಕ್ಷೇತ್ರದ ವಿಚಾರ ಮಾತಾಡೋದಾದ್ರೆ ಹೇಗಿದೆ ಕ್ಷೇತ್ರದಲ್ಲಿ? ಪರವಾಗಿಲ್ಲ, ಚೆನ್ನಾಗೈತೆ ಅಭಿವೃದ್ಧಿ. ಹಿಂದಿನ MLAಗಳು DS ಹುಲಿಗೇರಿ ಸಾಹೇಬರು ಒಳ್ಳೆ ಅಭಿವೃದ್ಧಿ ಮಾಡ್ಯಾರ. ಎಲ್ಲ ಊರಿಗಿನ ರಸ್ತೆಗಳು ಮಾಡ್ಯಾರ, CC ಎಲ್ಲ ಕಡೆನೂ ನೀರು ನಿಲ್ಲಿಸ್ತಕ್ಕಂಥ ಚೆಕ್ ಡ್ಯಾಮ್ಗಳು ಮಾಡ್ಯಾರ, ಸ್ಕೂಲ್ ಬಿಲ್ಡಿಂಗ್ಗಳು ಮಾಡ್ಯಾರ. ಏನು ರೀ, ಪ್ರಸ್ತುತ ಇರುವಂಥ ಶಾಸಕರಾಗಿರ್ಬೋದು ಅಥವಾ ಹೇಗೆ MP ಅವರು ಚಲೋ ಗ್ರ್ಯಾಂಟ್ ಕೊಟ್ಟಾರ, ಚಲೋ ಡೆವಲಪ್ ಮಾಡ್ಯಾರ ನಮ್ಮ ರಾಯಚೂರು ಜಿಲ್ಲಾ. ಅಭಿವೃದ್ಧಿ ಕೆಲಸಗಳು ಜಗ್ಗಿ ಸಾಕಷ್ಟು ಮಾಡ್ಯಾರ.